ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಸಂತು ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಒಂದು ಸಿಂಪಲ್ಲಾಗಿ ಸಾಂಬಾರು ರೆಸಿಪಿನ ತೋರಿಸ್ತೀನಿ, ಬನ್ನಿ. ನಾನು ಹಸಿ ಅವರೆಕಾಯಿನ ಹಾಕಿ ಯಾವ ರೀತಿ ಸಾಂಬಾರು ಮಾಡ್ತೀನಿ ಅಂತ ತೋರಿಸ್ತೀನಿ. ಈ ಸೀಸನಲ್ಲಿ ಹಸಿ ಅವರೆಕಾಯಿ ಎಲ್ಲರ ಹತ್ರನೂ ಇರುತ್ತೆ, ಎಲ್ಲರ ಮನೇಲಿ ತಂದಿರ್ತೀರಾ. ನೋಡಿ, ಮೊದಲು ಹಸಿ ಅವರೆಕಾಯಿ, ಈರುಳ್ಳಿ, ಟೊಮೊಟೊ, ನೀರು ಮತ್ತು ನಿಮ್ಮ ಮನೇಲಿ ಯಾವ ರೀತಿ ಬೇಳೆ ಸಾಂಬಾರು ಪುಡಿನ ಬಳಸ್ತೀರಾ, ಇಲ್ಲ ಒಬ್ಬರು ಮನೇಲಿ ಬೇಳೆ ಸಾಂಬಾರು ಪುಡಿ ಮತ್ತು ಮಾಂಸ ಸಾರು ಪುಡಿ ಎರಡೂ ಒಂದೇ ಇರುತ್ತೆ. ಬೇಳೆ ಸಾಂಬಾರು ಪುಡಿನ ಯೂಸ್ ಮಾಡ್ತಾ ಇದ್ದೀನಿ ನಾನು. ನೋಡಿ, ಒಂದೇ ಸಲ ಹಾಕಿ ಒಂದು 4-5 ವಿಸಲ್ ಕೂಗಿಸ್ಬಿಡೋದು. ಬೇಗ ಸಾಂಬಾರಾಗುತ್ತೆ. ಬೇಗ ಅಂದರೆ ಬೇಗ, ಎಷ್ಟು ಬೇಗ ಆಗುತ್ತೆ ಗೊತ್ತಾ? ನೋಡಿ, ಇವಾಗ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 3 ವಿಸಲ್ ತೆಗಿತೀನಿ ಅಷ್ಟೇ. ಅದರಲ್ಲಂತೂ ಎಲ್ಲರೂ ಹೊರಗಡೆ ಕೆಲ್ಸಕ್ಕೆ ಹೋಗೋರಿಗೆ ಮತ್ತು ಬ್ಯಾಚುಲರ್ಸ್ಗಂತೂ ಸಖತ್ ಹೆಲ್ಪ್ ಆಗುತ್ತೆ ಈ ಸಾಂಬಾರು ರೆಸಿಪಿ. ಯಾಕೆಂದರೆ ಬೇಗ ಆಗುತ್ತೆ ಮತ್ತು ಸಾಂಬಾರು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ. ನೋಡಿ, ನಾನಿವಾಗ ಇಷ್ಟು ದಪ್ಪ ಒಂದು ನಿಂಬೆಹಣ್ಣು ಗಾತ್ರದ್ದು ಹುಣಸೆ ಹಣ್ಣನ್ನ ನೆನೆ ಇಡ್ತಿದ್ದೀನಿ. ನೆಕ್ಸ್ಟ್ ನೋಡಿ, ಅಷ್ಟರಲ್ಲಿ ಕುಕ್ಕರ್ ವಿಸಲ್ ಬಂತು. ನೋಡಿ, ಇವಾಗ ಇದು ಕುದಿಯೋಕ್ಕೆ ಶುರುವಾಗಿದೆ ಸಾಂಬಾರು. ಈಗ ಆಲ್ಮೋಸ್ಟ್ ಆಲ್ ಒಂದು 50% ಸಾಂಬಾರು ರೆಡಿ ಆದಂಗೆ ಲೆಕ್ಕ ಇದು. ನೆಕ್ಸ್ಟ್ ಇವಾಗ ಇದಕ್ಕೆ ಬದನೆಕಾಯಿ ಸೇರಿಸ್ಕೊಳ್ಳೋಣ. ಇದಕ್ಕೆ ಮೇನ್ ಬೇಕಾಗಿರೋದೆ ಬದನೆಕಾಯಿ ಮತ್ತು ಆಲೂಗೆಡ್ಡೆ, ಇದೆರಡೇ ಐಟಮ್ಮು. ಇವಾಗ ಬದನೆಕಾಯಿನ ಸೇರಿಸ್ತಾ ಇದ್ದೀನಿ. ನೋಡಿ, ಅದ್ರ ಜೊತೆಲೇ ಆಲೂಗೆಡ್ಡೆನೂ ಸುಧಾ ಸೇರಿಸ್ತಾ ಇದ್ದೀನಿ. ಆಲೂಗೆಡ್ಡೆ ಮತ್ತು ಬದನೆಕಾಯಿ ಎರಡು ಸೇರಿಸಾದ್ಮೇಲೆ ಸ್ವಲ್ಪ ಕುದಿಬೇಕು ಸಾಂಬಾರು. ನೋಡಿ, ಇವಾಗ ಸೇರಿಸ್ತಾ ಇದ್ದೀನಿ. ನೋಡಿ, ಇವಾಗ ಆಲ್ಮೋಸ್ಟ್ ಆಲ್ ಇನ್ನೇನು ಮುಗೀತಾ ಬಂತು ನಾನು ಸೇರಿಸಿ ಎಲ್ಲ. ನೋಡಿ, ಇವಾಗ ಇದನ್ನೆಲ್ಲ ಸೇರಿಸಾದ್ಮೇಲೆ ನಾನು ಟೊಮೊಟೊ ಏನು ಇದಕ್ಕೆ ಹಾಕಿದ್ನಲ್ಲ ಅದನ್ನು ಎತ್ಕೊಂಡ್ಬಿಡ್ತೀನಿ. ಸೈಡ್ಗೆ ಎತ್ಕೊಂಡು ಅದನ್ನು ಸ್ಮ್ಯಾಶ್ ಮಾಡ್ಕೊತೀನಿ. ಟೊಮೊಟೊ ಮತ್ತು ಹುಣಸೆ ಹಣ್ಣು ರಸ ಎರಡನ್ನೂ ಸೇರಿಸಿ ಮಿಕ್ಸ್ ಮಾಡಿ ಸ್ಮ್ಯಾಶ್ ಮಾಡಿ ಇವಾಗ ಒಳಗಡೆ ಈ ಸಾಂಬಾರು ಏನು ಕುದೀತಾ ಇದೆಯಲ್ವ ಇದಕ್ಕೆ ಸೇರಿಸ್ಕೊತೀನಿ. ನೋಡಿ, ಇವಾಗೆಲ್ಲ ಸ್ಮ್ಯಾಶ್ ಮಾಡ್ಕೊತೀನಿ. ಸಾಂಬಾರು ಇನ್ನೂ ಕುದಿಬೇಕು ಚೆನ್ನಾಗಿ. ನೋಡಿ, ಇವಾಗ ಸಾಂಬಾರು ಚೆನ್ನಾಗಿ ಕುದಿಯೋಕ್ಕೆ ಶುರು ಆದಮೇಲೆ ಅದನ್ನು ಸೇರಿಸ್ತೀನಿ. ಆನಂತರ ಕಾಯಿ ತುರಿನ ಸೇರಿಸ್ಕೊತೀನಿ. ಸಿಂಪಲಾಗಿ ಆಗುತ್ತೆ, ಬೇಗನೆ ಆಗುತ್ತೆ. ಯಾರಾದರೂ ಬೇಗ ಅರ್ಜೆಂಟಲ್ಲಿ ಸಾಂಬಾರು ಮಾಡಬೇಕು ಅನ್ನೋರು ಈ ಒಂದು ಸಾಂಬಾರನ್ನು ಟ್ರೈ ಮಾಡ್ಬೋದು. ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಇನ್ನೊಂದು 15 ನಿಮಿಷ ಬೆಂದರೆ ಸಾಕು. ಇನ್ನೊಂದು 15 ನಿಮಿಷ ಬೆಂದ ಮೇಲೆ ನಾನೇನು ಮಾಡ್ತೀನಿ, ಇದಕ್ಕೆ ಈ ಟೊಮೊಟೊ ರಸ ಮತ್ತು ಇದನ್ನು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಕುದಿಯೋಕ್ಕೆ ಶುರು ಆಗಲಿ. ಸಾಂಬಾರು ಕುದಿಯೋಕ್ಕೆ ಶುರು ಆದರೆ ಅದನ್ನ ಹಾಕೋಕ್ಕೆ ಸರೋಗುತ್ತೆ. ನೋಡಿ, ಇವಾಗ ಸಾಂಬಾರಿಗೆ ನಾನು ಟೊಮೊಟೊ ಮತ್ತು ಏನು ಕಾಯಿ ತುರಿ ಮತ್ತು ಕಲಸಿಟ್ಟಿದ್ನಲ್ವ ಹುಣಸೆ ಹಣ್ಣಿನ ರಸ ಇದನ್ನು ಸೇರಿಸ್ತಾ ಇದ್ದೀನಿ. ಇವಾಗ ಇನ್ನೊಂದು 10-15 ನಿಮಿಷ ಇದು ಹುಣಸೆ ರಸ ಎಲ್ಲ ಚೆನ್ನಾಗಿ ಬೆಂದರೆ ಸಾಕು, ಸಾಂಬಾರು ರೆಡಿ ಆಗುತ್ತೆ. ನೋಡಿ, ಇವಾಗ ಇದು ಕುದಿಯೋಕ್ಕೆ ಶುರು ಆಗಬೇಕು. ನೋಡಿ, ಇಷ್ಟೇ ಸಿಂಪಲ್ಲಾಗಿ ಆಗೋಗುತ್ತೆ. ಇದೇ ರೀತಿ ಹಸಿ ಅವರೆಕಾಯಿಗೆ ಯಾರಾದರೂ ಕರ್ಮೀನು ಸೇರಿಸ್ತೀವಿ ಅಂತ ಅನ್ನೋರು ಈಗೇನು ಸಾಂಬಾರು ಮಾಡಿದ್ದೀರಲ್ವಾ ಇದೇ ಸಾಂಬಾರಿಗೆ ಕರ್ಮೀನು ಸೇರಿಸ್ಕೊಬೋದು. ಟೇಸ್ಟು ಅದು ಚೆನ್ನಾಗಿರುತ್ತೆ. ಹಸಿ ಅವರೆಕಾಯಿ ಕರ್ಮೀನು ಸಾಂಬಾರು ಯಾರಿಗಾದ್ರೂ ಮಾಡಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಅದನ್ನು ಬೇಕಾದ್ರೆ ಮಾಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನೋಡಿ, ಇವಾಗ ಇಷ್ಟು ನಾಲ್ಕಾದ್ಮೇಲೆ ಉಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದು ಸಲ ತಿರ್ಗಿಸ್ಕೊತೀನಿ. ನೋಡಿ, ಇವಾಗ ಇಷ್ಟಾದರೆ ಆಯಿತು. ನೋಡಿ, ಆ ಪಾತ್ರೆಯಲ್ಲಿ ಸಾಂಬಾರು ಸಾಕಾಗಲಿಲ್ಲ ಅಂತೇಳಿ ನಾನು ಬೇರೆ ಪಾತ್ರೆಗೆ ಒಗ್ಗರಣೆ ಹಾಕ್ಬಿಟ್ಟು ಬೇರೆ ಪಾತ್ರೆಗೆ ಹಾಕಿದೆ. ಇವಾಗ ನೋಡಿ, ಇದು ಒಂದು 10-15 ನಿಮಿಷ ಕುದಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಇಷ್ಟೇ ಸಾಂಬಾರು, ಸಿಂಪಲ್ಲಾಗಿ ಬೇಗ ಫಟಾಫಟ್ ಅಂತ ಆಗೋಗುತ್ತೆ. ಒಂದು ಸಲ ಟ್ರೈ ಮಾಡಿ, ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ. ನಾನು ಹೇಳಿದ್ನಲ್ವ, ಕರ್ಮೀನು ಈ ರೀತಿ ಒಗ್ಗರಣೆ ಎಲ್ಲ ಆದ ತಕ್ಷಣ ನೀವು ಕರ್ಮೀನ ಸೇರಿಸ್ಕೊಂಡು ಒಂದು ಕುದಿ ಬಂದರೆ ಸಾಕು. ಕರ್ಮೀನೆಲ್ಲ ಹುರಿದು
ತೊಳೆದಿಟ್ಕೊಬೇಕು. ಈ ಟೈಮಲ್ಲಿ ಈಗ ಎಲ್ಲ ಆಗೈತಲ್ವಾ, ಇವಾಗ ಸೇರಿಸಿ ಇದು ಸೇಮ್ ಒಂದು 5ರಿಂದ 10 ನಿಮಿಷ ಇದು ಸಾಂಬಾರು ಕುದು ಹತ್ತಿದ್ರೆ ಕರ್ಮೀನ್ ಸಾರು ರೆಡಿ ಆಗುತ್ತೆ. ಸೇಮ್ ಒಂದೇ ಸಾಂಬಾರಲ್ಲಿ 2 ಥರ ಮಾಡ್ಕೊಬೋದು. ನೋಡಿ, ಇಷ್ಟೇನೆ ಸಾಂಬಾರು, ಸಿಂಪಲ್ಲಾಗಿ ಬೇಗನೆ ಆಗುತ್ತೆ. ನೀವು ಅವರೆಕಾಳು ಸಾಂಬಾರನ್ನ, ಹಸಿ ಅವರೆಕಾಯಿ ಸಾಂಬಾರನ್ನ ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡಿ. ನೋಡಿ, ಇಷ್ಟಾದರೆ ಮುಗೀತು ಸಾಂಬಾರು. ಇವಾಗ ನಾನು ಮುದ್ದೆ ಮಾಡಿದ್ದೀನಿ, ಮಧ್ಯಾಹ್ನದ ಊಟಕ್ಕೆ ಮಾಡಿದ್ದು ಸಾಂಬಾರಿದು. ಮುದ್ದೆ ಜೊತೇಲಿ ರೆಡಿ ಮಾಡಿದ್ದೀನಿ. ನೋಡಿ, ಇಷ್ಟಾದರೆ ಮುಗೀತು ಸಾಂಬಾರು. ಯಾವ ರೀತಿ ಬಂತು ಅಂತ ನೀವು ಟ್ರೈ ಮಾಡಿ, ಕಮೆಂಟ್ ಮಾಡಿ. ಸಿಗುವ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.